ಯಾವ ಕಾರಣಕ್ಕೂ RSS ಸುದ್ದಿಗೆ ಹೋಗಬೇಡಿ. RSSಗೆ ಮುಟ್ಟಿರೋದ್ರಿಂದ ನೀವು ಸೂರ್ಯನಿಗೆ ಉಗಿದಂಗೆ ವಾಪಸ್ ನಿಮ್ಮ ಮೇಲೆ ಬೀಳುತ್ತೀರ. ಯಾವುದೇ ಕಾರಣಕ್ಕೂ ಸೂರ್ಯನಿಗೇನು ಆಗಲ್ಲ, ಸುಟ್ಟೋಗ್ತೀರಿ. ಪರೋಕ್ಷವಾಗಿ RSS ಚಟುವಟಿಕೆಗಳಿಗೆ ಸರ್ಕಾರ ನಿರ್ಬಂಧ ಇರೋದಕ್ಕೆ ಮುಂದಾಗಿದೆ, ಮಾಡಿದೆ. ಮೂರು ಬಾರಿ ಬ್ಯಾನ್ ಮಾಡಿದ್ರು RSSನ. ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು, ಎಲ್ಲರೂ ತುರ್ತು ಪರಿಸ್ಥಿತಿ ತಂದರು. ಯಾರ್ಯಾರು ಅದನ್ನು ಬ್ಯಾನ್ ಮಾಡಿದ್ರು ಅವರೆಲ್ಲ ನಿರ್ನಾಮ ಎದ್ದೋದ್ರು, ಸರ್ಕಾರನೇ ಬಿದ್ದೋಯ್ತು. ಇಂದಿರಾ ಗಾಂಧಿ ಕೂಡ ಸೋತೋದು. ಯಾವ ಲೆಕ್ಕ ರೀ ಖರ್ಗೆ, ಪ್ರಿಯಾಂಕಾ ಖರ್ಗೆ ಬಾಯಿ ಬಂದಾಗ ದಿನ ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಪೀರಿಯಡ್ನಲ್ಲಿ ನಿಯಮ ತಂದಿದ್ದರು, ಮತ್ತೆ ಯಾಕೆ ಚೇಂಜ್ ಮಾಡಬೇಕು ಅಂದರೆ ಇದೆಯಲ್ಲ ನಿಯಮ ಇದು ಕ್ರಮ ತಗೊಳ್ಳಿ. ಹೊಸದಾಗೆ ಫುಲ್ ಕ್ಯಾಬಿನೆಟ್ಟಲ್ಲಿ ಕೂತು ಚರ್ಚೆ ಮಾಡಿಕೊಂಡು ಒಟ್ಟಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗೊಂದಲ ಎಬ್ಬಿಸಬೇಕು. ಹಿಂದೂ ಸಮಾಜ ಸುಮ್ಮನೆ ಇರೋಕ್ಕೆ ಅವಕಾಶ ಕೊಟ್ಕೊಡ್ತು, ಮುಸಲ್ಮಾನರು ಸಂತೃಪ್ತಿ ಪಡಿಸ್ಬೇಕು. ಯಾವತ್ತು ಎಲೆಕ್ಷನ್ ಬರುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈ ಆಟಗಳನ್ನ ಆಡ್ತಾ ಇದ್ದಾರೆ. RSS ಮೈ ಮುಟ್ಟಿದವರು ಯಾರು ನನ್ನ ಇದಕ್ಕೆ ಕೇಳ್ತೀನಲ್ಲ, ಅಧಿಕಾರ ಕಳ್ಕೊಳ್ತಾನೇ ಇದ್ದಾರೆ. ಈಗ ನಮ್ಮ ಮಾನ್ಯ ಸಿದ್ದರಾಮಯ್ಯ ಹೇಳ್ತೀನಿ, ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆಯೋಕ್ಕೆ ಪ್ರಿಯಾಂಕಾ ಖರ್ಗೆ ಆಡ್ತಾರೆ ಅಂತ ಆಟ ಇದು. ಯಾವ ಕಾರಣಕ್ಕೂ RSS ಸುದ್ದಿಗೆ ಹೋಗಬೇಡಿ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲೇ RSS ನಂಬರ್ 1 ಶಕ್ತಿನಲ್ಲಿ ಸಂಘಟನೆ ಇದು, ನಂಬರ್ 1 ಸಂಘಟನೆ. ಆ ಸಂಘಟನೆ ಹಿಂದೂ ಸಮಾಜದ ಸಂಘಟನೆ ನಮ್ಮದು, ಬೇರೆ ಇನ್ನೇನು ಹೇಳಲ್ಲ. ಅವರು ಚೈನಾ ಮೇಲೆ ಯುದ್ಧ ಆಯಿತು ಭಾರತದ್ದು, ಸ್ವಯಂ ಸೇವಕರು ಪ್ರಾಣ ಒತ್ತೆ ಇಟ್ಟು ರಕ್ಷಣೆ ಮಾಡಲಿಲ್ವಾ? ಕೊರೋನಾ ಸಂದರ್ಭ ಕೆಲಸ ಮಾಡಲಿಲ್ವಾ? ಸಮಾಜ ಸೇವೆ ಮಾಡ್ತಾ ಇರೋದ್ರಲ್ಲಿ ನಂಬರ್ 1 ಇವರು. ತಮಗೆ ಬೇಕಾದಂಥ ರೀತಿಯಲ್ಲಿ ನಾವು RSS ಬಗ್ಗೆ ಕ್ರಮ ತಗೋತೀವಿ, ತಗೊಳ್ಳಿ ನೋಡೋಣ ಏನು ತಗೋತೀರ. ಅನೇಕ ವರ್ಷಗಳಿಂದ ಸರ್ಕಾರಿ ನೌಕರರು RSS ಹೋಗ್ತಿರೋದು ಹೌದು. ಇವರೇನೋ ಒಂದು ಕಾನೂನು ತಂದುಬಿಟ್ರೆ ಆ ಪ್ರಕಾರ ಸರ್ಕಾರಿ ನೌಕರು ಹೆದರ್ತಾರ? ಬ್ರಿಟಿಷರೇ ಹೆದರಲಿಲ್ಲ. ಹಾಗಾಗಿ ನಾನು ತುಂಬ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ವಿಶೇಷ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ರಾಜ್ಯ ಸರ್ಕಾರದಲ್ಲಿಂದ ಆಂತರಿಕ ಗೊಂದಲ, DK ಶಿವಕುಮಾರ್ ಸಿದ್ದರಾಮಯ್ಯನವರು ಗುಂಪುಗಾರಿಕೆ, ಇದನ್ನು ಮುಚ್ಚಾಕೋದಕ್ಕೆ, ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ ಅದನ್ನು ಮುಚ್ಚಾಕೋದಕ್ಕೆ, ಗುಂಡಿಗಳು ಇಡೀ ರಾಜ್ಯದಲ್ಲಿ ತುಂಬ ಹೋಗಿದೆ ಇದನ್ನು ಜನ ಹೇಳ್ತಾರೆ ಅದಕ್ಕೆ ಅದನ್ನು ಮುಚ್ಚಾಕೋದಕ್ಕೆ, ಮುಸಲ್ಮಾನರ ಸಂತೃಪ್ತಿ ಪಡಿಸೋದಕ್ಕೆ RSS ಬಗ್ಗೆ ಎತ್ಕೊಂಡು ಕೂತಿದ್ದಾರೆ. ತುಂಬ ಸ್ಪಷ್ಟ ಹೇಳ್ತೀನಿ, RSSಗೆ ಮುಟ್ಟಿರೋದ್ರಿಂದ ನೀವು ಸೂರ್ಯನಿಗೆ ಉಗಿದಂಗೆ ವಾಪಸ್ ನಿಮ್ಮ ಮೇಲೆ ಬೀಳುತ್ತೀರ. ಯಾವುದೇ ಕಾರಣಕ್ಕೂ ಸೂರ್ಯನಿಗೇನು ಆಗಲ್ಲ. RSS ಪವಿತ್ರವಾದ ಸಂಸ್ಥೆ, ರಾಷ್ಟ್ರಭಕ್ತಿಯನ್ನು ನಿರ್ಮಾಣ ಮಾಡ್ತಿರೋಂಥ ಸಂಸ್ಥೆ. ಇದ್ರ ಸುದ್ದಿಗೆ ಹೋದರೆ ಸುಟ್ಟೋಗ್ತೀರಿ. ಈ ಎಚ್ಚರಿಕೆನ ನಾನು ರಾಜ್ಯ ಸರ್ಕಾರಕ್ಕೂ ಕೊಡ್ತೇನೆ, ಮನೆ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ಇಷ್ಟಪಡ್ತೇನೆ.